ರೀಸೆಂಟಾಗಿ ನಾನು ನರ್ಸರಿಗೆ ಹೋಗಿದ್ದೆ. ನನ್ನ ಹತ್ರ ಇಲ್ಲದೆ ಇರೋ ಗಿಡಗಳನ್ನ ಮಾತ್ರ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೆ. ಸಕ್ಯುಲೆಂಟ್ಸಲ್ಲಿ ನನ್ನ ಹತ್ರ ಇಲ್ಲದೆ ಇರೋ ವೆರೈಟಿನ ಹುಡುಕ್ತಾ ಇದ್ದೆ. ಈ ರೀತಿ ಸಕ್ಯುಲೆಂಟ್ ನನ್ನ ಹತ್ರ ಇರಲಿಲ್ಲ. ಇದು ನೋಡೋದಕ್ಕೆ ಗಿಡ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ನೋಡೋಕ್ಕೆ ಕಲ್ಲು ರೀತಿ ಇತ್ತು. ಇದಾದಮೇಲೆ ಇನ್ನೂ ಒಂದು 2-3 ವೆರೈಟಿ ಸಕ್ಯುಲೆಂಟ್ಗಳನ್ನ ತಗೊಂಡೆ. ಈ ರೀತಿದು ಯಾವುದೂ ನನ್ನ ಹತ್ರ ಇರಲಿಲ್ಲ. ಸಕ್ಯುಲೆಂಟ್ಸ್ ಗಿಡಗಳದೆಲ್ಲ ರೇಟು 150 ಇತ್ತು. ಸೇವಂತಿಗೆಯಲ್ಲಿ ತುಂಬ ಕಲರ್ಸ್ ಬಂದಿತ್ತು. ಅದರ ರೇಟ್ ಕೂಡ ಬೇರೆ ಬೇರೆ ರೀತಿ ಇತ್ತು. ಚಿಕ್ಕ ಪಾಟಲ್ಲಿರೋದಕ್ಕೆ 30 ರೂಪಾಯಿಂದ ಹಿಡಿದು 50 ರೂಪಾಯಿ, ದೊಡ್ಡ ಪಾಟ್ಗಳಲ್ಲಿರೋದಕ್ಕೆ 100 ರೂಪಾಯಿವರೆಗಿತ್ತು. ಹೈಬ್ರಿಡ್ ಸೇವಂತಿಗೆ ಆಗಿತ್ತು. ಎಲ್ಲ ಕಲರ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈ ಹೈಬ್ರಿಡ್ ಸೇವಂತಿಗೆಗಳಲ್ಲಿ ಹೂ ಪೂರ್ತಿ ಒಣಗೋವರೆಗೆ ತುಂಬ ಕೇರ್ ಮಾಡಿ ನೋಡ್ಕೋಬೇಕು. ಪೂರ್ತಿ ಒಣಗಿದ ಮೇಲೆ ಆ ಗಿಡ ಸತ್ತೋಗುತ್ತೆ. ಈ ಸಲ ನಾನು ಸೇವಂತಿಗೆ ಗಿಡನ ತೊಗೊಳಕ್ಕೆ ಹೋಗಲಿಲ್ಲ. ಜರ್ಬರಾದಲ್ಲಿ ನನ್ನ ಹತ್ರ ಇಲ್ಲದೆ ಇರೋ 2 ಕಲರ್ನ ತಗೊಂಡೆ. ಜರ್ಬರ ಯಾವಾಗಲೂ 100 ರೂಪೀಸ್ ಇರುತ್ತೆ. ಫಿಲೋಡೆಂಡ್ರಾನಲ್ಲಿ ಬ್ಲ್ಯಾಕ್ ಫಾಲಿಯಸ್ ಪ್ಲಾಂಟ್ ನನ್ನ ಹತ್ರ ಇರಲಿಲ್ಲ, ಅದನ್ನು ನಾನು ತೊಗೊಂಡೆ. ಫಿಲೋಡೆಂಡ್ರಾನ್ ಪಿಂಕ್ ಪ್ರಿನ್ಸಸ್ ಕೂಡ ಇರಲಿಲ್ಲ, ಇದನ್ನು ಕೂಡ ನಾನು ತೊಗೊಂಡೆ. ಇದು 2 ಗಿಡದ ರೇಟು 250 ರೂಪೀಸ್ ಇತ್ತು. ಆ್ಯಂಥೋರಿಯಮಲ್ಲಿ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇತ್ತು, ತುಂಬ ಕಲರ್ಸ್ ಇತ್ತು. ನನ್ನ ಹತ್ರ ಇಲ್ಲದೆ ಇರೋ ಕಲರ್ನ ತೊಗೊಳ್ಳೋಣ ಅಂತ ನಾನು ಹುಡುಕ್ತಾ ಇದ್ದೆ. ಚಿಕ್ಕ ಪಾಟಲ್ಲಿ 5 ಇಂಚಲ್ಲಿರೋ ಪಾಟ್ಗಳಿಗೆ 250, 275 ಇಂದ ಹಿಡಿದು ದೊಡ್ಡ ಪಾಟಲ್ಲಿರೋ ಆ್ಯಂಥೋರಿಯಂ ಗಿಡಗಳಿಗೆ 350, 400 ರೂಪೀಸ್ ಮೇಲಿತ್ತು. ಸೀಸನಲ್ ಪ್ಲ್ಯಾಂಟ್ಸ್ಗಿಂತ ಆ್ಯಂಥೋರಿಯಂ ದುಡ್ಡು ಕೊಡೋದ್ರಲ್ಲಿ ವರ್ತ್ ಅನಿಸುತ್ತೆ. ಯಾಕೆಂದರೆ ಒಂದು ಸಲ ಹೂ ಬಂದರೆ ಅದು 3 ಮಂತ್ಸ್ ತನಕನಾದರೂ ಇರುತ್ತೆ. ಆ್ಯಂಥೋರಿಯಮಲ್ಲಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಆ್ಯಂಥೋರಿಯಮಲ್ಲಿ ಇದೊಂದು ಗಿಡ ಮಾತ್ರ ನಾನು ತಗೊಂಡು ಬಂದೆ.